ಮತ್ತು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಆಗಿರುವಂಥ ಎಲ್ಲ ಘಟನಾವಳಿಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಮತ್ತು ಅದರೊಟ್ಟಿಗೆ ಈ ಪಾದಯಾತ್ರೆ ವಿಚಾರಗಳೆಲ್ಲವುದರ ಬಗ್ಗೆ ಸೇರಿ ನಾಳೆ ನಾಡಿದ್ದರಲ್ಲಿ ಒಂದು ಸರಿಯಾದ ಒಂದು ರೂಪುರೇಷೆಗಳನ್ನು ತಯಾರು ಮಾಡಿ ಒಂದು ನಾಳೆ ಅಥವಾ ನಾಡಿದ್ದು ಮಾಧ್ಯಮಗಳಿಗೆ ನಾನು ತಿಳಿಸ್ಕೊಡ್ತೀನಿ. 17ನೇ ತಾರೀಕು ದಿನಾಂಕ ನಿಗದಿಯಾಗಿದೆ. ಆ ಹೋರಾಟ ಅಥವಾ ಏನು ಹೇಗೆ ಅನ್ನೋದ್ರ ಬಗ್ಗೆ ನಾಳೆ ನಾಡಿದ್ದರಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿ ನಾವು ನಿಮಗೆ ತಿಳಿಸ್ತೀವಿ. ಎಲ್ಲವುದು ಅಂದರೆ ಇವತ್ತು ರ್ಯಾಲಿ, ಪಾದಯಾತ್ರೆ, ಹೇಗೆ ಏನು, ಪ್ರತಿಭಟನಾ ಸಭೆ, ಇದೆಲ್ಲವುದ್ರ ಬಗ್ಗೆ ಕೂಡ ಒಂದು 2 ದಿವಸಗಳಲ್ಲಿ ನಾಳೆ ನಾಡಿದ್ರಲ್ಲಿ ಒಂದು ತೀರ್ಮಾನ ಮಾಡಿ ಹೇಳೋದಾಗುತ್ತೆ. ಆ ಎಲ್ಲ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ಡ್ ಆಗಿ ಮ್ಯಾಕ್ಸಿಮಮ್ ನಾಳೆ ಅಥವಾ ನಾಡಿದ್ದನ್ನು ನಾನು ಬಳ್ಳಾರಿ ಮಾಧ್ಯಮಗಳ ಮೂಲಕನೇ ನಾನು ತಿಳಿಸ್ತೀನಿ. ಅಂದರೆ ಒಂದು 3-4 ವಿಚಾರಗಳು ಮಾತಾಡಿದ್ದೀವಿ ನಾವು. ಆ ಎಲ್ಲದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕೂತ್ಕೊಂಡ್ಬಿಟ್ಟು ಎಲ್ಲ ಮಾತಾಡಿದ್ದೀವಿ. ಮತ್ತು ನಾಳೆ ಕೂಡ ಮಾತಾಡಿ ಅದನ್ನು ಅನೌನ್ಸ್ ಮಾಡ್ತೀವಿ. ಇಲ್ಲ, ಅಧ್ಯಕ್ಷರೇ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ತಗೊಂಡೋಗ್ಬೇಕು ಅಂತೇಳಿ ನಮ್ಮ ಕೇಂದ್ರ ನಾಯಕರು ಕೂಡ ಈಗಾಗಲೇ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ವಿಷಯಗಳು ಮಾತಾಡಿದ್ದೀವಿ. ಒಂದು ಪ್ಲ್ಯಾನ್ ಹೇಗಿರಬೇಕು ಅನ್ನೋದನ್ನು ಇವತ್ತು ಸಂಜೆಗೆ ಅಥವಾ ನಾಳೆಗೆ ಫೈನಲ್ ಆಗುತ್ತೆ. ಅದನ್ನು ನಾನು ನಿಮಗೆ ತಿಳಿಸ್ತೀನಿ.